ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ವಿಡಿಯೋ ಮಾಡದೆ ತುಂಬ ಅಂದರೆ ಒಂದು ವಾರ ಆಯಿತು. ಯಾಕಂದರೆ ನನಗೆ ಟೈಮ್ ಇರಲಿಲ್ಲ, ಸ್ವಲ್ಪ ಕೆಲಸದ್ದು ಬ್ಯುಸಿ, ಹಾಗೆ ಮನೆಯಲ್ಲೆಲ್ಲ ಬ್ಯುಸಿ ಇದ್ದೆ. ಸೊ ಲಾಸ್ಟ್ ವೀಕ್ ನಾವು ದೀಪಾವಳಿ ಎಲ್ಲ ಆಚರಿಸಿದ್ದೀವಿ. ನಮ್ಮ ಅಮ್ಮನ ಮನೆಗೆ ಕೂಡ ಹೋಗಿದ್ದೀವಿ, ಹಾಗೆ ಗೋಪೂಜೆ ಕೂಡ ಮಾಡಿದ್ದೀವಿ. ಸೊ ಅದನ್ನು ಇವತ್ತು ಅಪ್ಲೋಡ್ ಮಾಡೋಣ ಅಂತೇಳಿದ್ದೀನಿ. ಯಾಕಂದರೆ ನಾನು ನೆಕ್ಸ್ಟ್ ಇಯರ್ ನೋಡಬೇಕಾದ್ರೆ ನಾವು ಈ ಸಲ ಯಾವ ಥರ ದೀಪಾವಳಿನ ಆಚರಿಸ್ಕೊಂಡಿದ್ದೀವಿ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ. ಹಾಗೆ ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತೇಳಿ ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ. ಬನ್ನಿ, ಯಾವ ಥರ ನಾವು ಆಚರಿಸ್ಕೊಂಡಿದ್ದೀವಿ ಅಂತೇಳಿ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡಿ. ದೀಪಾವಳಿಯ 2ನೇ ದಿನ ನಾವು ಪಟಾಕಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋದ್ವಿ. ಯಾಕಂದರೆ ಇವಳಿಗೆ ಒಂದು ಪಟಾಕಿ ಹೊಡಿವ ಅಂತ ಹೇಳ್ಬಿಟ್ಟು ಹಾಗೆ ಅಮ್ಮನ ಮನೆಗೆ ಹೋದ್ವಿ. ನೋಡಿ, ಇದು ಅಮ್ಮನ ಮನೆ ದಾರಿ. ಮೇಲಿಂದ ಕೆಳಗಡೆ ಇಳ್ಕೊಂಡು ಬರುವ ದಾರಿ. ಎಲ್ಲ ಕಡೆ ಹಸಿರು ಕಾಣ್ತಾ ಇದೆ, ಹುಲ್ಲು. ಅಂದರೆ ಆಡುಗಳೆಲ್ಲ ಇದು ಹುಲ್ಲನ್ನು ತಿಂತಾ ಇಲ್ವ ಅನಿಸುತ್ತೆ, ಅದಕ್ಕೆ ಹಸಿರು ಇದೆ. ನೋಡಿ, ಅಪ್ಪ ಮಗಳು ಬೊಬ್ಬೆ ಹಾಕ್ತಾ ಇದ್ದಾರೆ. ನಾನು ಆಡಿನ ಹತ್ರ ಹೋಗಿ ಬರುವಾಗ, ಆಡಿನ ಗೂಡು ಮೇಲೆ ಇರೋದು, ಮನೆ ಕೆಳಗಡೆ ಇರೋದು. ಸೊ ಇದು ನಮ್ಮ ಅಮ್ಮನ ಮನೆ. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್. ಇದು ನಮ್ಮ ಅಮ್ಮನ ಮನೆ. ಇದೊಂದು ಚಿಕ್ಕ ಜಾತಿಗೆ ಸೇರಿದಂಥ ದನ. ಇದು ನಾವು ಚಿಕ್ಕವರಿರುವಾಗಲೇ ಇದೆ, ಇವಾಗ ಕೂಡ ಇದೆ, ಇವಾಗ ಏಜ್ ಆಯಿತು. ನೋಡಿ, ಇದು ನಮ್ಮ ಮನೆಯ ಅಮ್ಮನ ಮನೆಯಲ್ಲಿ ಆಡು ಸಾಕ್ತಾರೆ. ಸೊ ಅದರ ಗೂಡು. ಇವಾಗ ತುಂಬ ಆಡೇನಿಲ್ಲ, ಮೊದಲೆಲ್ಲ ತುಂಬ ಇತ್ತು. ಈಗ ಇಲ್ಲಿ ನೋಡಿ, ಇದೊಂದು, ಇನ್ನೊಂದು, ಎರಡು, ಇಲ್ಲಿ 2, ಆಮೇಲೆ ಇಲ್ಲಿ ಒಂದು, ಎಷ್ಟು 3 4 ಇದ್ದಾವೆ. 4 ಇದ್ದಾವೆ ಅಲ್ಲಿ ನೋಡಿ, 3 ಇಲ್ಲಿದ್ದಾವೆ, ಇಲ್ಲೊಂದಿದೆ. ಇವಾಗ ಇನ್ನು ಅದು ಆಯಿತು, ಹೊರಗಡೆ ಹೋಗಿ ತಿಂದು ಬಂದೆಲ್ಲ ಆಯಿತು, ಇನ್ನು ಮಲಗೋದು. ನಾವಿವಾಗ ಇಲ್ಲಿ ಅಮ್ಮನ ಮನೆಗೆ ಸಂಜೆ ಬಂದಿರೋದಲ್ವ, ಹಾಗೆ ಅದನ್ನೆಲ್ಲ ಗೂಡಿಗೆ ಹಾಕಿ ಆಯಿತು. ನೋಡಿ, ಇಲ್ಲಿ ಅಮ್ಮನ ಮನೆಯಲ್ಲಿ ಕೂಡ ಇವರು ಪಟಾಕಿ ತಂದಿಟ್ಟಿದ್ದು. ಇವಳು ಬರುವಾಗ ನಾವು ಪಟಾಕಿ ತಂದದ್ದು, ಅದನ್ನು ಕೂಡ ಇವಾಗಲೇ ಹೊಡಿವ ಅಂತ. ನೋಡಿ, ಬೆಳ್ಳುಳ್ಳಿ ಪಟಾಕಿ ಆಲ್ರೆಡಿ ಎಲ್ಲ ಹೊಡೆದಾಯ್ತು. ನೋಡಿ, ಇಲ್ಲಿ ಕತ್ತಲಾಗಲಿಲ್ಲ ಇವಳಿಗೆ, ಅಷ್ಟು ಅರ್ಜೆಂಟು. ಸುರ್ಸುರು ಕಡ್ಡಿ, ನಕ್ಷತ್ರ ಕಡ್ಡಿ. ಮೂಸುಂಟುಗುರು ಅಟ್ಟು ಇರಿ ಎದುರು ಕುಲ್ದು. ಸುರ್ಸುರು ಕಡ್ಡಿ, ನಕ್ಷತ್ರ ಕಡ್ಡಿಗೆ ನಾಯಿಗಳೆಲ್ಲ ಓಡಿ ಹೋಗಿದ್ದಾವೆ. ಇಲ್ಲಿ ನೋಡಿ, ಬಾ ನಂಬೆ ಬಲಂಬೆ. ದೀಪಾವಳಿ ಧ್ರುವಿಗೆ ಅರ್ಜೆಂಟ್ ಆಯ್ನವ. ಮೆಲ್ಲ ಅಯ್ಯೋ, ಬಸ್ಸಲ್ಲ ಪಾನಿ ಪುಂಡು.
పోతుందా ఆయన కొడిటి తిండి అవు రట్టుండు ఉంది ఆయన అందు దెక్కు ప్రెషర్గా ಹವಾ ನಾವು ಅಮ್ಮನ ಮನೆಗೆ ಬಂದಿದ್ದು ಸಂಜೆ ಆಗುವಾಗ ಅಂದರೆ ಒಂದು 4-5 ಗಂಟೆ ಆಗುವಾಗ ರೀಚ್ ಆಗಿದ್ದು. ಹಾಗೆ ಬಂದ ಕೂಡಲೇ ಸ್ಟಾರ್ಟ್ ಮಾಡಿದ್ದಾಳೆ ಪಟಾಕಿ ಹೊಡಿವ ಅಂತ. ಅಮ್ಮ ಕೂಡ ನನ್ನ ಜೊತೆ ಪಟಾಕಿ ಹೊಡಿದ್ರು. ಇವಾಗ ಸ್ವಲ್ಪ ಹುಷಾರಿದ್ದಾರೆ, ಆದರೆ ಸ್ವಲ್ಪ ಕಾಲು ನೋವು ಎಲ್ಲ ಇದೆ. ಪರವಾಗಿಲ್ಲ, ಹುಷಾರಾಗ್ತಾರೆ ಅವರು, ನಂಬಿಕೆ ಇದೆ. ಸೊ ಇವಾಗ ಪಟಾಕಿ ಸಂಜೆ ಮೋಡ ಕೂಡ ಇರೋ ಕಾರಣ ಕತ್ತಲು ಬೇಗ ಆದಾಗೆ ಕಾಣಿಸ್ತಾ ಇದೆ. ಸೊ ಬೇಗ ಪಟಾಕಿ ಹೊಡೆದದ್ದೇ ಚಕ್ರನ್ನ ಮಿತ್ತುಂಟು ನಿಗಲು నక్షత్రం కాలిపోయిన మాట హ్యాపీ దీపావళి దీపావళి మంచిగా ಇದು ನಮ್ಮನೆ ದೀಪಾವಳಿಯ ಗೋಪೂಜೆ. ಗೋಪೂಜೆ ರಾತ್ರಿ ನಾವು ದನಕ್ಕೆ ಆರತಿ ಮಾಡಿಬಿಟ್ಟು ಆಮೇಲೆ ಬೊಟ್ಟೆಲ್ಲ ಹಾಕಿ ಮತ್ತೆ ಅದರ ಮೇಲೆ ಒಂದು ವೈಟ್ ಕಲರ್ ಇದು ರೌಂಡ್ ಇದು ಏನೋ ಇಟ್ಟು ಆಮೇಲೆ ಅದಕ್ಕೆ ಮುಳ್ಳು ಸೌತೆಯ ಏನು ಅಡ್ಡೆ ತಿಂಡಿ ಕೊಡೋದು. ಇದು ನೋಡಿ ನಮ್ಮನೆಯ ಗೋಪೂಜೆ.
ಕೈಗೆ ಆಗಿ ಬಿಟ್ಟು ಬರ್ಕೊಂಡು ಅದೇ ಬೇರೆ ಇಂಚು ಬರಂತ ನಾನು ಅವೇ ಹೊಡಿಬೋದು पकड़े फिर कुछ जंजिला हाँ ला ಹಾಗೆಯೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ವಾ ನಾವು ಯಾವ ಥರ ದೀಪಾವಳಿನ ಆಚರಿಸ್ಕೊಂಡಿದ್ದೀವಿ ಅಂತ. ಯಾರು ಇಲ್ಲಿವರೆಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.